ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಲೋಕಸಭೆಯಲ್ಲಿ ಮೊದಲ ಭಾಷಣ ಮಾಡಿದ ರಾಹುಲ್ ಗಾಂಧಿ ಬೆಂಕಿ ಬಿರುಗಾಳಿ ಭಾಷಣವನ್ನು ನಿನ್ನೆ ಮಾಡಿದ್ರು. ನಿಮಗೆ ನಾನು ಅದರ ಬಗ್ಗೆ ಹೇಳಿದ್ದೆ. ಕ್ಲೋಸ್ ತಗೊಳ್ಳಿ ಕೂಡ. ಆಡಳಿತಾರೂಢ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆದರೆ ತಮ್ಮನ್ನು ಹಿಂದೂಗಳೆಂದು ಕರೆದುಕೊಳ್ಳುವವರು ಹಿಂಸಾಚಾರ ಹರಡೋದ್ರಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿ ವಿವಾದವನ್ನು ಕೂಡ ಸೃಷ್ಟಿ ಮಾಡಿದ್ರು. ನಿನ್ನೆ ಏನು ಹೇಳಿದ್ರು ರಾಹುಲ್ ಗಾಂಧಿ ಕೇಳಿಸ್ಕೊಳ್ಳಿ. शिव जी कहते हैं डरो मत, डराओ मत, अभय मुद्रा दिखाते हैं, अहिंसा की बात करते हैं, त्रिशूल को जमीन में गाड़ देते हैं, और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. ಈ ನಡುವೆ ಪ್ರಧಾನಿ ಮೋದಿ ಒಂದು ಅಂಕಿಅಂಶವನ್ನು ಬಿಚ್ಚಿಟ್ರು. 2014ರಲ್ಲಿ ಇದೆಲ್ಲವೂ ಕೂಡ ನರೇಂದ್ರ ಮೋದಿ ಅಥವಾ ಬಿಜೆಪಿಗೆ ಮಾತ್ರ ಪ್ರಾಪ್ತವಾದಂಥ ಮತಗಳು. 2014 ಚುನಾವಣೆಯಲ್ಲಿ 17 ಕೋಟಿ 16 ಲಕ್ಷ ಜನ ಬಿಜೆಪಿಗೆ ಓಟ್ ಹಾಕಿದರು. ಅದಕ್ಕಿಂತ ಮೊದಲು 2009ರಲ್ಲಿ ನಿಮಗೆ ನೆನಪಿಸ್ತೀನಿ, ಕೇವಲ 7 ಕೋಟಿ ಜನ ಮಾತ್ರ ಬಿಜೆಪಿಗೆ ಓಟ್ ಹಾಕಿದ್ರು. ಆಗ ಕಾಂಗ್ರೆಸ್ಗೆ 11 ಕೋಟಿ ಜನ ಓಟ್ ಹಾಕಿದರು. 2009ರಲ್ಲಿ ಬಿಜೆಪಿಗೆ 7 ಕೋಟಿ ಜನ, ಕಾಂಗ್ರೆಸ್ಗೆ 11 ಕೋಟಿ ಜನ ಓಟ್ ಹಾಕಿದರು. ಇದೇ 2014ಕ್ಕೆ ಬರುವಾಗ 7 ಕೋಟಿ ಓಟು ಹಾಕುವರ ಪೈಕಿ 10 ಕೋಟಿ ಜನ ಜಾಸ್ತಿ ಓಟ್ ಹಾಕಿದರು. 17.16 ಕೋಟಿ ಬಿಜೆಪಿಗೆ ಓಟ್ ಹಾಕಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಪ್ರಾಪ್ತವಾದಂಥ ಮತಗಳು 10.5 ಕೋಟಿ. 2009ರಲ್ಲಿ 11 ಕೋಟಿ, 2014ರಲ್ಲಿ 10.5 ಕೋಟಿ. 2019ರಲ್ಲಿ ಮತ್ತೆ 4 ಕೋಟಿ ಜಾಸ್ತಿ ಆಯಿತು, 5 ಕೋಟಿ ಜಾಸ್ತಿ ಆಯಿತು. 17.16 ಇದ್ದಂತಹ ಬಿಜೆಪಿಯ ಮತಗಳು 22.90 ಕೋಟಿಗೆ ಹೋಯಿತು. ಆಗ ಕಾಂಗ್ರೆಸ್ಗೆ ಪ್ರಾಪ್ತವಾದಂಥ ಮತಗಳು ಒನ್ಸ್ ಅಗೈನ್ 11 ಕೋಟಿ, ಜಾಸ್ತಿ ಆಗಲಿಲ್ಲ. ಈ ಬಾರಿ ನಾವು ಕಡಿಮೆ ಸ್ಥಾನ ಗೆದ್ದಿರ್ಬೋದು, ಆದರೆ ನಮ್ಮ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗಿದೆ, 23.59 ಕೋಟಿ ಈ ಬಾರಿ ಒಟ್ಟಾರೆ ಬಿಜೆಪಿಗೆ ಓಟ್ ಹಾಕಿದವರು. ಆ ನಡುವೆ ಕಾಂಗ್ರೆಸ್ 11 ಕೋಟಿಯಿಂದ 13.5 ಕೋಟಿಯನ್ನು ಪಡೆದಿದೆ. ಅಂದರೆ 10 ಕೋಟಿ ಕಡಿಮೆ ಬಿಜೆಪಿಯಿಂದ ಈ ಬಾರಿ ಕೂಡ ಕಾಂಗ್ರೆಸ್ ಪಡೆದಿತ್ತು. 2014ರಲ್ಲಿ ಬಿಜೆಪಿ 17 ಕೋಟಿ, ಕಾಂಗ್ರೆಸ್ ಎಷ್ಟಿತ್ತು? 10.5 ಕೋಟಿ. 2019ರಲ್ಲಿ ಬಿಜೆಪಿ 22.90 ಕೋಟಿ, ಕಾಂಗ್ರೆಸ್ 11 ಕೋಟಿ. ಈ ಬಾರಿ ಬಿಜೆಪಿ 23.59 ಕೋಟಿ, ಕಾಂಗ್ರೆಸ್ 13.5 ಕೋಟಿ. ಇಷ್ಟು ವಿಚಾರಗಳನ್ನು ಹೇಳ್ತಾ ನಾವು ಹಿಂಸೆಯನ್ನು ಹರಡ್ತಾ ಇದ್ದರೆ ದೇಶದಲ್ಲಿ ಬಿಜೆಪಿಗೆ ಯಾಕೆ ಜನ ಇಷ್ಟೊಂದು ವೋಟ್ ಹಾಕ್ತಾ ಇದ್ರು ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ಸರ್ಕಾರ ರಚನೆ ಮಾಡೋದಕ್ಕೆ NDAಗೆ ಬಹುಮತ ಸಿಗ್ತಾ ಇತ್ತಾ? ದೇಶದ ಜನರ ತೀರ್ಪನ್ನು ರಾಹುಲ್ ಗಾಂಧಿ ಅವಮಾನಿಸಿದ್ದಾರೆ ಅಂತ ಹೇಳಿ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದರು. ಹಿಂದೂಗಳು ಎನಿಸಿಕೊಂಡವರು ಹಿಂಸೆ ಮಾಡ್ತಾ ಇದ್ದಾರಂತೆ. ಹಿಂದೂಗಳು ಅಂತ ಹೇಳಿಕೊಳ್ಳೋರು ಅಥವಾ ಹಿಂದೂಗಳು ಹಿಂಸೆ ಮಾಡ್ತಾ ಇದ್ದಾರಂತೆ, ಪರೋಕ್ಷವಾಗಿ ಬಿಜೆಪಿಯನ್ನು ಹಿಂಸೆಗೆ ಹೋಲಿಸಿದ್ದಾರೆ. ಅಂದರೆ ನಾವು ಹಿಂದೂಗಳು ಹಿಂಸೆ ಮಾಡ್ತಾ ಇದ್ದೀವಿ ಅಂತ ನಮಗೆ ಬಿಜೆಪಿಗರನ್ನು ತಿವಿದಿದ್ದಾರೆ. 2024ರ ಚುನಾವಣೆಯಲ್ಲಿ ಮೋದಿ ಟೀಮ್ ಹ್ಯಾಟ್ರಿಕ್ ಪಡೆಯಿತು. 3 ಚುನಾವಣೆ ಸೇರಿ ಬಿಜೆಪಿಗೆ 63 ಕೋಟಿ ಜನ ಮತ ಹಾಕಿದ್ದಾರೆ. ಅಂದರೆ 17 ಕೋಟಿ, 22 ಕೋಟಿ, 23 ಕೋಟಿ. 2024ರಲ್ಲಿ ಸೀಟ್ ಕಮ್ಮಿ ಆಗಿದೆ, ಆದರೆ ಮತ ಹೆಚ್ಚಾಗಿದೆ. ಇದೇ ಪಾಯಿಂಟ್ ಅವರು ಹೇಳ್ತಾ ಇರೋದು. 17 ಕೋಟಿ, 22 ಕೋಟಿ, 23 ಕೋಟಿ. ಬಿಜೆಪಿ ಹಿಂಸಾತ್ಮಕ ಎಂದು ಜನರನ್ನು ಅವಮಾನಿಸಿದ್ದಾರೆ. ರಾಗ ಅಂದರೆ 23 ಕೋಟಿ ಜನ ವೋಟ್ ಹಾಕಿದ್ದಾರೆ. ಒಟ್ಟು 3 ಅವಧಿಯಲ್ಲಿ 63 ಕೋಟಿ ಜನ ವೋಟ್ ಹಾಕಿದ್ದಾರೆ. ಹಾಗಿದ್ರೆ ಆ 63 ಕೋಟಿ ಜನ ಹಿಂಸೆ ಮಾಡ್ತಾ ಇದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇಶದ ಜನರು ಹಾಗಿದ್ರೆ ಹಿಂಸೆ ಮಾಡೋ ಪಕ್ಷವನ್ನು ಆರಿಸ್ತಾರಾ? ಜನರನ್ನು ಅವಮಾನಿಸ್ತಾ ಇದ್ದೀರಾ? ಹಿಂದೂಗಳು ಹಿಂಸೆ ಮಾಡಿದರೆ ಅಲ್ಪಸಂಖ್ಯಾತರು ಭಾರತದಲ್ಲಿ ಇರ್ತಾ ಇದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೊತ್ತಿಗೆ ಭಾರತದ ಸ್ಥಿತಿ ಪಾಕಿಸ್ತಾನದ ರೀತಿ ಆಗ್ತಾ ಇತ್ತು. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಬಹಳ ಕಾಮನ್. ಒಂದು ಅಂಕಿಅಂಶವನ್ನು ಇಡ್ತಾರೆ ನರೇಂದ್ರ ಮೋದಿ. 1947ರಲ್ಲಿ ಅಖಂಡ ಭಾರತದಲ್ಲಿ 10 ಕೋಟಿ ಮುಸ್ಲಿಮರಿದ್ದರು. ಆಗ ಭಾರತ ಪಾಕಿಸ್ತಾನ ವಿಭಜನೆ ಆಗುತ್ತೆ.
ವಿಭಜನೆಯಾದಾಗ ಇಲ್ಲಿದ್ದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆಗ ಒಟ್ಟು 10 ಕೋಟಿಯ ಪೈಕಿ 6.5 ಕೋಟಿ ಮುಸ್ಲಿಮರು ಪಾಕಿಸ್ತಾನಕ್ಕೆ ಶಿಫ್ಟ್ ಆಗ್ತಾರೆ. ಉಳಿದ 3.5 ಕೋಟಿ ಮುಸ್ಲಿಮರು ಭಾರತದಲ್ಲೇ ಉಳಿತಾರೆ. ಅಲ್ಲೆಷ್ಟಿದೆ? 47ರಲ್ಲಿ 6.5 ಕೋಟಿ ಆಯಿತು. ಭಾರತದಲ್ಲಿ ಎಷ್ಟಿದೆ? 3.5 ಕೋಟಿ ಮುಸ್ಲಿಮರಿದ್ದಾರೆ. ಇವತ್ತು ಆ 3.5 ಕೋಟಿ ಮುಸ್ಲಿಮರು ಎಷ್ಟಾಗಿದ್ದಾರೆ? ನರೇಂದ್ರ ಮೋದಿಯವರ ಅಂಕಿಅಂಶ. ಆ 3.5 ಕೋಟಿ ಮುಸ್ಲಿಮರು ಇವತ್ತು 20 ಕೋಟಿ ಮುಸ್ಲಿಮರಾಗಿದ್ದಾರೆ. ನಾವು ಅನ್ಯಾಯ ಮಾಡಿದ್ವು ಅವ್ರಿಗೆ ಇಲ್ವಲ್ಲ ಅಂತ ಪ್ರಶ್ನೆ. 1947ರಲ್ಲಿ ಪಾಕಿಸ್ತಾನದಲ್ಲಿ 20% ಹಿಂದೂಗಳಿದ್ರು. 20% ಹಿಂದೂಗಳಿದ್ರು. ಇಂದು ಪಾಕಿಸ್ತಾನದಲ್ಲಿ ಕೇವಲ 2% ಹಿಂದೂಗಳಿದ್ದಾರೆ. ಅವ್ರು ಹೇಳೋದು ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕಡಿಮೆ ಆಗಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 3.5 ಕೋಟಿ ಇದ್ದದ್ದು 20 ಕೋಟಿ ಆಗಿದೆ. 20% ಇದ್ದ ಹಿಂದೂಗಳು 2% ಯಾಕಾದರು? ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಇಳಿತಾನೇ ಇದೆ ಅಂತ ಆರೋಪ ಮಾಡಿದರು. ಇಲ್ಲಿ ಬೇರೆ ಬೇರೆ ಅಂಶಗಳು ಕೂಡ ಬರುತ್ತೆ. ಒಂದು, ಅಲ್ಲಿದ್ದ ಹಿಂದೂಗಳು ಈ ಕಡೆ ಬಂದರೋ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಕೆಲವರು ವಲಸೆ ಹೋಗಿರ್ಬೋದು. ಆದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಹೋಲಿಸಿದಾಗ 3.5 ಕೋಟಿ ಇದ್ದಂಥ ಮುಸ್ಲಿಮರು 20 ಕೋಟಿ ಆಗಿದ್ದಾರೆ. 20% ಇದ್ದಂಥ ಹಿಂದೂಗಳು ಅಲ್ಲಿ 2% ಆಗಿದ್ದಾರೆ. ಇದು ನರೇಂದ್ರ ಮೋದಿಯವರು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಲೋಕಸಭೆಯಲ್ಲಿ ತಮ್ಮ ಹೇಳಿಕೆಗಳನ್ನು ಜನರ ಮುಂದಿಟ್ಟರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.